ಆ ದಿನಗಳು ಹತ್ರ ಬರ್ತಾ ಇದೆ. ರಾಮ್, ಇಂಥ ಸಮಯದಲ್ಲಿ ತೊಂದರೆ ಕೊಟ್ರೆ ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ ಬೇಡ ಜ್ಯೋತಿ, ನನಗ್ ಭಯ ಆಗ್ತಾ ಇದೆ ಜ್ಯೋತಿ. ನಂಗೇನು ಮಾಡ್ಬೇಡ ಜ್ಯೋತಿ, ಕೈ ಮುಗಿತೀರಿ ಜ್ಯೋತಿ, ನನ್ನನ್ನು ಬಿಟ್ಬಿಡು ಜ್ಯೋತಿ. ಏಯ್, ನಾನು ನಿನ್ ಜಾಗದಲ್ಲಿಲ್ಲ, ನೀನು ನನ್ನ ಜಾಗದಲ್ಲಿರೋದು. ನಾನು ಹೇಳ್ದಾಗ ಕೇಳಬೇಕು. ಕೇಳಿಲ್ಲ ಅಂತಂದ್ರೆ ಏನಿಲ್ಲ, ಈ ಫೋನಲ್ಲಿರೋ ಫೋಟೋ ವಿಡಿಯೋ ವೈರಲ್ ಆಗುತ್ತೆ. ಜ್ಯೋತಿ, ಈ ಕಾಲದಲ್ಲಿ ಪ್ರೀತಿಸಿ ಕೈ ತೊಳ್ಕೊಂಡು ಹೋಗೋರೆ ಜಾಸ್ತಿ. ನಿನಗೆ ಮದ್ವೆ ಆಗಿದ್ರು ನಿನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೆ. ಆದ್ರೆ ನೀನೇನ್ ಮಾಡ್ದೆ? ನನಗ್ ದ್ರೋಹ ಮಾಡ್ದೆ, ನನ್ನ ಪ್ರೀತಿಗೆ ಮೋಸ ಮಾಡ್ದೆ. ಇಷ್ಟೆಲ್ಲ ಆದ್ರೂ ಮತ್ತೆ ನಾನ್ ನಿನ್ನ ಪ್ರೀತಿ ಬಯಸ್ತಾ ಇದ್ದೀನಿ. ಆದ್ರೂ ನೀನು ನನ್ನ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ನಾಟಕ ಆಡ್ಬೇಡ ಶ್ರೀರಾಮ್. ನಿನಗ್ ಬೇಕಾಗಿರೋದು ಪ್ರೀತಿ ಅಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನೀನ್ ಬಯಸೋದು ನಿನಗ್ ಸಿಗಲ್ಲ ಅಂತ ಚೆನ್ನಾಗ್ ಅರ್ಥ ಮಾಡ್ಕೋ. ನೋಡು ರಾಮ್, ಈ ಹಣ ಒಡವೆ ಎಲ್ಲ ತಗೊಂಡು ಆ ಫೋಟೋ ವಿಡಿಯೋ ನನಗ್ ಕೊಟ್ಟು ಹೋಗ್ತಾ ಇರು. ನಾನ್ ತುಂಬಾ ಹೊತ್ತಿಲ್ಲಿರೋಕ್ಕಾಗಲ್ಲ, ಹೋಗ್ಬೇಕು. ಈ ಹಣ ಒಡವೆನೆಲ್ಲ ಸಂಪಾದನೆ ಮಾಡ್ಬೋದು. ನೋಡು, ನೀನು ಹ್ಞೂ ಅಂದ್ರೆ ನಾನು ಈಗಲೇ ಈ ಫೋನಲ್ಲಿ ಏನೇನಿದೆಯೋ ನಿನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ನೋಡು, ನಾವೆಲ್ಲಾದ್ರೂ ದೂರ ಹೋಗ್ಬಿಟ್ಟು ಒಂದು ಹೊಸ ಜೀವನ ಶುರು ಮಾಡೋಣ. ಐ ಲವ್ ಯು ಜ್ಯೋತಿ, ಐ ಲವ್ ಯು. ಪ್ರೀತಿ ಅಂತೆ ಪ್ರೀತಿ. ಪ್ರೀತಿಗಿಂತ ಮುಖ್ಯವಾದದ್ದು ಇನ್ನೂ ತುಂಬಾ ಇದೆ. ಸಂಸಾರ, ಕುಟುಂಬ, ತಾಳಿ, ಗಂಡ, ಅಪ್ಪ, ಅಮ್ಮ.